ಎಲ್ಲ ತಿರ್ಸ್ಕೊಂಡ್ಬಿಟ್ಟೆ. ನೀನು ಸೀರೆ ತಾನೆ ಕೊಡಿಸ್ತಿದೆ ಕಣೆ. ಅಯ್ಯೋ ಅಮ್ಮ ನಾನೊಂದ್ ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಸರಿ ಮಗ ಹೋಗಿ ನಿಧಾನ ಬಾ. ಇದಕ್ಕೇನು ಕಮ್ಮಿ ಇಲ್ಲ. ನೀನೇನು ಇಲ್ಲಿ? ಅದು ಅದು ಇಲ್ಲೇ ಸಂಜೆ ಮನೆಗೆ ಹೋಗೋಣ ಅಂತ ಹೊಟ್ಟಿದೆ. ಅಷ್ಟ್ರಲ್ಲಿ ನಿಮ್ಮನೆ. ಲೋ ಸುಳ್ಳು ಹೇಳಕ್ಕೂ ಬರಲ್ವಲ್ಲೋ. ಸಂಜು ಮನೆ ಇಲ್ಲೆಲ್ಲೋ ಬರುತ್ತೆ. ಅವನಿರೋದು ಸದಾಶಿವ ನಗರದಲ್ಲಿ. ನನ್ನ ಹತ್ರನೇ ಚೋಡ್ತಿಯಲ್ಲ. ಸರಿ ಸರಿ ಬಾ ಒಳಗೆ. ಏನು ತುಂಬಾ ಹಾರ್ಡ್ ಸ್ಟಡಿನಾ? ಎಂತದು ಇಲ್ಲ, ಹಾರ್ಡ್ಲಿ ಸ್ಟಡೀಸ್. ಬಾ. ಏಯ್ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಕೂತ್ಕೊಳ್ಳೋ. ಮನೆ ತುಂಬಾ ಚೆನ್ನಾಗಿದೆ ಕಣೆ. ಮನೆ ಅಷ್ಟೇ, ಇಲ್ಲಿರೋರ್ ಮನ್ಸಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಫಸ್ಟ್ ಟೈಮ್ ಬಂದಿದ್ಯಾ? ಟೀಯಾ ಕಾಫಿ? ಕಾಫಿ? ಎನಿಥಿಂಗ್. ಕಾಫಿ. ಮಮ್ಮಿ ಬಿಸ್ಕೆಟ್ಸ್ ಎಲ್ಲ ಎಲ್ಲಿಡ್ತಾರೆ? ಓ ಅಜಯ್ ನಮಸ್ಕಾರ. ಓ ಸೆಂಟ್ ಫ್ಲವರ್, ಶ್ರೀಮಂತರ ಮನೆ ಫ್ಲವರ್. ಏನ್ ಓದ್ತಾ ಇರೋದು ಸಾಹೇಬ್ರು? ಏನು ಇಲ್ಲ, ಸುಮ್ನೆ ಹಾಗೆ ಬೇಜಾರ್ಗೆ. ತಗೊಳ್ಳೋ. ಇದೇನೋ ಮನೇಲಿ ಒಬ್ಳೆ ಇದೆಯಾ? ಪೇರೆಂಟ್ಸ್ ಯಾರು ಇಲ್ವಾ? ಇಲ್ಲ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿದ್ದಾರೆ. ಅದಿರ್ಲಿ, ರೆಸ್ಟ್ ತಗೊಳೋದ್ ಬಿಟ್ಟು ಏನ್ ಬಂದಿದ್ದು ಸಾಹೇಬ್ರು? ಅದು ಅವತ್ ನೀನ್ ಹಾಸ್ಪಿಟ್ಲ್ಗೆ ಬಂದು ನನಗೆ ಹೇಳ್ದೆ ಕೇಳ್ದೆ ಹೊಟ್ಟೋದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ಏಯ್ ನಾನ್ ಮನೆಗ್ ಬಂದಿದ್ ಗೊತ್ತಾದ್ರೆ ನಿಮ್ ಪೇರೆಂಟ್ಸ್ ಏನು ತಿಳ್ಕೊಳಲ್ಲ ತಾನೆ? ಹೆದರ್ ಪುಕ್ಲ, ಯೋಚನೆ ಮಾಡ್ಬೇಡ್ವೋ. ಫ್ರೀ ಆಗಿರು. ನಮ್ಮಪ್ಪ ಟೂರ್ಗ್ ಹೋಗಿದ್ದಾರೆ, ಬರಕ್ 4 ದಿನ ಆಗುತ್ತೆ. ಅಮ್ಮ ಮಾಮೂಲು ಹರಿಕತೆ ಅಂತ ದೇವಸ್ಥಾನಕ್ ಹೋಗಿದ್ದಾರೆ. 10 ಗಂಟೆ ಮುಂಚೆ ಬರಲ್ಲ. ಅದಿರ್ಲಿ, ಕಾಫಿ ಹೇಗಿದ್ಯೋ? ನಿನ್ನಷ್ಟೇ ಚೆನ್ನಾಗಿದೆ. ಇದಕ್ಕೇನ್ ಕಮ್ಮಿ ಇಲ್ಲ. ಪಾಪ ಯಾವಾಗ ಬಂದ್ರಿ? ಪಾಪ ಇವನು ಸಿದ್ರಾಜ್ ಅಂತ ನನ್ ಕ್ಲಾಸ್ಮೇಟ್. ಫಿಸಿಕ್ಸ್ ನೋಟ್ಸ್ ಬೇಕಿತ್ತಂತೆ, ಅದಕ್ಕೆ ಬಂದಿದ್ದ. ಐ ಸಿ. ಫಿಸಿಕ್ಸ್. ಎಸ್ ಸರ್. ಅಚ್ಚಾ ಅಚ್ಚಾ, ಫಿಸಿಕ್ಸ್ ನೋಟ್ಸ್ ಕೇಳೋದಕ್ ಬಂದ್ಯೋ ಅಥವಾ ಇವಳು ಫಿಸಿಕ್ಸ್ ನೋಡೋದಕ್ ಬಂದ್ಯಾ? ಸರ್ ನೀವ್ ದೊಡ್ಡವರು, ನೀವ್ ಈ ತರ ಎಲ್ಲ ಮಾತಾಡ್ಬಾರ್ದು. ನಾನು ಆ ತರ ಎಲ್ಲ ಮಾತಾಡ್ಬಾರ್ದಂತೆ. ಇನ್ಯಾವ ತರ ಮಾತಾಡ್ಬೇಕು? ಇಡಿಯಟ್. ಪಾಪ ಅವನು ಪ್ಲೀಸ್ ಏನು ಅನ್ಬೇಡಿ. ಅವ್ನು ತುಂಬಾ ಒಳ್ಳೆಯವನು. ನನ್ಗೇನ್ ಬೇಕಾದ್ರೂ ಅನ್ನಿ. ಎಕ್ಸಾಮ್ಸ್ ಹತ್ರ ಬಂದಿದ್ಯಲ್ಲ, ಅದಕ್ಕೆ ನೋಟ್ಸ್ ಕೇಳೋಕ್ ಬಂದಿದ್ದ. ಇನ್ನೊಂದು ಮಾತು ನೀನೇನಾದ್ರೂ ಮಾತಾಡಿದ್ರೆ ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಕತ್ತೆ ಲೌಡಿ. ನಿನಗೇನಾದ್ರೂ ಅನುಮಾನ ಇದ್ರೆ ಲೆಕ್ಚರರ್ಸ್ ಇದ್ದಾರೆ, ಅವ್ನು ಹೋಗಿ ಕೇಳ್ಬೇಕಾಗಿತ್ತು. ಇವನ್ ಯಾಕೆ ಇಲ್ಲಿ ಕರೆಸ್ದೆ? ಅದು ಈ ಮನೆಯಲ್ಲಿ ದೊಡ್ಡವರು ಅನ್ಸ್ಕೊಂಡ್ರು ನಾವ್ಯಾರು ಹಿಂದೆ ಇರೋವಾಗ. ಇಡಿಯಟ್, ನೀನೆಲ್ಲೋ ಇರೋದು? ನಿಮ್ಮಪ್ಪ ಅನ್ಸ್ಕೊಂಡ್ರು ಪ್ರಾಣಿ ಏನ್ ಕೆಲಸ ಮಾಡ್ತಾ ಇದ್ದಾನೋ? ಸರ್ ನಾವು ಪಾಳ್ಯದಲ್ಲಿರೋದು ಸರ್. ನಮ್ ತಂದೆ ಟ್ಯಾಕ್ಸಿ ಡ್ರೈವರು ಸರ್. ಪಾಳ್ಯದಲ್ಲಿರೋನು ಅಂದ್ರೆ ನೀನೊಬ್ಬ ಸ್ಲಮ್ನವನು, ನಿಮ್ಮಪ್ಪ ಒಬ್ಬ ಜುಜುಬಿ ಟ್ಯಾಕ್ಸಿ ಡ್ರೈವರ್. ಲೇ, ಇವಳಪ್ಪ ಯಾರು ಗೊತ್ತೇನೋ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾಗ್ನೆಟ್, ಲಕ್ಷಾಧಿಪತಿ, ಕೋಟ್ಯಾಧಿಪತಿ. ಈ ಮನೆ ಒಂದೊಂದು ಮೆಟ್ಟಿಲು ಯಾರಾದ್ರೂ ಹತ್ತಬೇಕಾದ್ರೆ
10 ಸಲ ಯೋಚನೆ ಮಾಡ್ತಾರೆ. ಅಂತಾದ್ರಲ್ಲಿ ನೀನು ಇಲ್ಲಿವರೆಗೂ ಯಾವ ಧೈರ್ಯದಲ್ಲಿ ಬಂದ್ಯೋ? ಔಟ್, ಗೆಟ್ ಔಟ್, ಗೆಟ್ ಔಟ್ ಆಫ್ ಮೈ ಸೈಟ್, ಐ ಸೇ ಗೆಟ್ ಔಟ್. ಸಿದ್ದು, ಏನಾಯ್ತು ಅಂದ್ರೆ? ಯಾರ ಹುಡುಗ? ಬಂದ್ಯಾ? ಬಾ. ನಿನ್ನ ಮುದ್ದಿನ ಮಗಳು ಕಾಲೇಜ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರ ಮಿಂಡ. ನಾನು ಬಿಸ್ನೆಸ್ ಮಣ್ಣು ಮಸಿ ಅಂತ ಊರೂರು ಅಳಿತಾ ಇರ್ತೀನಿ. ಈ ಮನೆ ಕಾಯ್ಬೇಕಾಗಿರೋ ನೀನು ಪುರಾಣ ಪುಣ್ಯಕ್ಷೇತ್ರ ಅಂತ ದೇವಸ್ಥಾನ ಅಳಿತಾ ಇರೋ. ಇಲ್ಲಿ ನಿನ್ನ ಮುದ್ದಿನ ಮಗಳು ಅವಳು ಬೇಕಾದವನ್ನ ತೆಕ್ಕೆಗೆ ಹಾಕೊಂಡು ಕಾಮಲಿಲೆ ನಡೆಸ್ತಾ ಇರ್ಲಿ. ಛೇ, ನಾನು ಒಂದು ದಿನ ಈ ಮನೆಯಲ್ಲಿ ಇರ್ಲಿಲ್ಲ ಅಂತಂದ್ರೆ ಈ ಮನೆ ಒಳಗೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಹೋಗ್ತಾರೋ ಒಂದು ಅರ್ಥ ಆಗುದಿಲ್ಲ. ಛೇ, ಛೇ. ಎಷ್ಟು ಬೋರಿಂಗ್ ಕಣೆ. ಏನ್ ಬೋರಿಂಗ್? ತಲೆ ತಿಂತಾರಪ್ಪ. ಏನೂ ಇಲ್ಲ. ಏ ವೈಶು, ಎಲ್ಲ ಹೋಗಿದ್ದೆ? ಎಲ್ಲೆಲ್ಲ ಹುಡ್ಕದಿಲ್ಲ? ಇಲ್ಲ ಕಣೆ, ಇಲ್ಲೇ ಇದ್ದೆ. ಏ ಸಿದ್ದು ನೋಡ್ದೇನೆ? ಸಿದ್ದುನಾ? ಸಿದ್ದುನ ವೆಹಿಕಲ್ ಪಾರ್ಕಿಂಗ್ ಹತ್ರ ನೋಡ್ದಂಗಿತ್ತು ಕಣೆ. ಏ ಅಲ್ಲೋಡೆ ಹೋಗ್ತಾ ಇದ್ದಾನೆ. ಏ ಸಿದ್ದು, ನಿಂತ್ಕೊಳ್ಳೋ. ನಾಳೆ ಶಾರುಖ್ ಖಾನ್ ಪಿಕ್ಚರ್ ರಿಲೀಸ್ ಆಗ್ತಿದೆ. ಹೌದಾ? ಹ್ಞೂ ಕಣೆ. ಸಿದ್ದು, ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸಿದ್ದು, ಏ ಸಿದ್ದು, ನಿಂತ್ಕೊಳ್ಳೋ. ಸಿದ್ದು, ನಿಂತ್ಕೊಳ್ಳೋ. ಕೂಗ್ತಾ ಇದ್ರು ಹೋಗ್ತಾನೆ ಇದೆಯಲ್ಲ. ನಾನೇನ್ ತಪ್ಪು ಮಾಡಿದ್ನೋ? ನನ್ ಮೇಲೆ ಯಾಕೆ ಕೋಪ? ವೈಶು, ನನಗ್ ನಿನ್ ಮೇಲೆ ಕೋಪ ಇಲ್ಲ, ನನಗ್ ನನ್ ಮೇಲೆ ಕೋಪ. ಈ ದುಡ್ಡು, ಈ ಅಂತಸ್ತು ಇವೆರಡು ಇಲ್ದೆ ಹುಟ್ಟೋದು ಈ ಜಗತ್ನಲ್ಲಿ ಕಸ ಕಣೆ, ಕಸ. ನಮ್ಮ ಜನ್ಮಕ್ಕೆ ನಾವೇ ಎಕರೆ ತಗೊಂಡು ಹೊಡ್ಕೋಬೇಕು. ಹುಟ್ಟೋರೆಲ್ಲ ಇಂಥ ಜಾತಿ ಮತ ಮನೆತನ ಅಂತ ಅಪ್ಲಿಕೇಶನ್ ಹಾಕೊಂಡು ಹುಟ್ಟೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸಿದ್ದು, ನನ್ ಮಾತ್ ಸ್ವಲ್ಪ ಕೇಳೋ. ಏಯ್, ನಿನ್ ಮನ್ಸಿನ ನೋವು ಸಂಕಟ ನನ್ಗೆ ಅರ್ಥ ಆಗುತ್ತೆ ಕಣೋ. ಆದ್ರೆ ನಾನ್ ಏನ್ ಮಾಡ್ಲಿ? ಅಮ್ಮ, ನೀನೇನು ಮಾಡ್ಬೇಡಮ್ಮ, ಸುಮ್ನೆ ಬಾಯ್ ಮುಚ್ಕೊಂಡು ರೈಟ್ ಹೇಳು. ನಿನಗೂ ನಿನ್ ಫ್ರೆಂಡ್ಶಿಪ್ಗೂ ಒಂದ್ ದೊಡ್ಡ ನಮಸ್ಕಾರ. ಸರಿ, ನನ್ ಫ್ರೆಂಡ್ಶಿಪ್ ನಿಮ್ಗೆ ಇಷ್ಟೊಂದು ನೋವು ಕೊಡುತ್ತೆ ಅಂದ್ರೆ ಮುಂದುವರ್ಸು ಅಂತ ನಾನ್ ಖಂಡಿತ ಫೋರ್ಸ್ ಮಾಡಲ್ಲ. ಆದ್ರೆ ಒಂದ್ ಮಾತ್ರ ಜ್ಞಾಪಕ ಇಟ್ಕೋ, ಈ ವೈಶು ಬಯಸಿದ್ದು ನಿನ್ ಫ್ರೆಂಡ್ಶಿಪ್ ನ. ನಿನ್ ಹೃದಯದಲ್ಲಿರೋ ಈ ವೈಶು ಬಗ್ಗೆ ಫ್ರೆಂಡ್ಶಿಪ್ ನೇ ಹೊರತು ನಿನ್ ಜಾತಿ ಕುಲ ಬಣ್ಣಕ್ಕಲ್ಲ ಕಣೋ. ಇಲ್ಲ ಅಂತ ಅದ್ ಯಾವ ಬೋಳಿ ಮಗ ಹೇಳಿದ್ದು? ನೆನ್ನೆ ನಿಮ್ಮ ಅಪ್ಪ ಆಡಿದ್ ಮಾತ್ನ ಅವ್ನ ಅಯ್ಯನ್ ಬೇರೆ ಯಾವನಾದ್ರೂ ಹೇಳಿದ್ರೆ ಬುಳ್ಳೆ ಬಿಚ್ಕೊಳಂಗ್ ಇಕ್ತಾ ಇದ್ದೆ. ಸಿದ್ದು, ಒಂದೇ ಒಂದಿನ ನಮ್ಮ ಅಪ್ಪನ್ ಮಾತ್ ಕೇಳಿ ನಿನ್ಗೆ ಇಷ್ಟೊಂದು ಕೋಪ ಬಂತಲ್ಲ? ಹುಟ್ಟದಾಗ್ಲಿಂದು ಒಂದೇ ಒಂದ್ ಪ್ರೀತಿ ಮಾತ್ ಕೇಳ್ದೆ. ಬೈಗಳ ಸುರಿಮಳೆಯಲ್ಲಿ ನಾನ್ ಮನೇಲಿ ಹೇಗಿರ್ಬೋದು ಅಂತ ಗೊತ್ತಾ ನಿನ್ಗೆ? ಗೊತ್ತಾ? ನನ್ ನೆಮ್ಮದಿ, ಪ್ರೀತಿ, ವಿಶ್ವಾಸ ಅಂತ ಏನೇ ಇದ್ರು ಅದು ನಿನ್ ಜೊತೆಲ್ ಮಾತ್ರ ಕಣೋ, ನಿನ್ ಜೊತೆಲ್ ಮಾತ್ರ. ನಮ್ಮಪ್ಪ ಮಾಡಿದ ತಪ್ಪಿಗೆ ನನಗ್ ಶಿಕ್ಷೆ ಕೊಡ್ತಿದ್ಯಾ? ಆಯ್ತು, ನನ್ಗೆ ಯಾರು ಇಲ್ಲ ಅಂತ ಅನ್ಕೊಳ್ತೀನಿ. ಇನ್ ಮುಂದೆ ನನ್ ಮುಖ ಕೂಡ ನಿನಗೆ ತೋರ್ಸಲ್ಲ. ನನ್ ಪಾಲಿಗೆ ಯಾರು ಇಲ್ಲ ಅನ್ಕೋತೀನಿ. ಏ ವೈಶು, ಅಳ್ಬೇಡ್ವೆ. ಏಯ್, ಯಾರಿರ್ಲಿ ಬಿಡ್ಲಿ, ನಾನಿದ್ದೀನ ನಿನ್ ನೋವ್ನ ಹಂಚ್ಕೊಳಕ್ಕೆ. ಅಷ್ಟು ಸುಲಭನಾ ನಮ್ ಫ್ರೆಂಡ್ಶಿಪ್ ಕಟ್ಟಾಗೋದು? ಎಂತೆಂತ ಡಬ್ಬಾ ನನ್ ಮಕ್ಳ ಕೈಲೆಲ್ಲ ಬೈಸ್ಕೊಂಡಿದ್ದೀನಂತೆ. ಅಂತದ್ರಲ್ಲಿ ನಿಮ್ಮಪ್ಪ ಅಂದ್ರೇನೆ ಎಂತ ಫ್ರೆಂಡ್ ಉತ್ಸವನೇ ನಿಮ್ಮಪ್ಪ. ಅದ್ಯಾಕಂಗ ಅಸಹ್ಯ ಪಡ್ತೀಯ? ಆ ಕಾಗೆ ಏನ್ ಗೊತ್ತಾ ಎಂತ ಜಾಗದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ? ಇರೋರು ನಾನು ಒರೆಸ್ತೀನಿ.
ಮಾಡ್ತಿದ್ಯಾ? ಅದು ಇಲ್ಲೇ ಸುಮ್ನೆ. ಅಯ್ಯೋ ತರ್ಲೆ, ಪ್ರಾಕ್ಟಿಕಲ್ ಕ್ಲಾಸಿಗೆ ಯಾಕೋ ಬರ್ಲಿಲ್ಲ? ಸರಿ ಸರಿ, ಕೆಮಿಸ್ಟ್ರಿ ನೋಟ್ಸ್ ಕೇಳಿದ್ಯಲ್ವಾ, ತಗೋ ಬೇಗ ಕಾಪಿ ಮಾಡ್ಕೋ. ವೈಶು ನೀನೇ ಬರ್ಕೊಟ್ಬಿಡೆ ಪ್ಲೀಸ್. ನೋಡು ನನ್ ಕೈ ಉಳ್ಕೋಗಿದೆ. ಓಹೋ, ಇದು ಬೇರೆನಾ? ಸರಿ ಸರಿ, ಇವತ್ತೇನೋ ನಾನ್ ಬರ್ಕೊಡ್ತೀನಿ, ನಾಳೆ ಎಕ್ಸಾಮ್ ನಲ್ಲಿ ಯಾರೋ ಬರ್ಕೊಡ್ತಾರೆ. ಏಯ್, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಒಳ್ಳೆ ಗರಡ್ ಗಂಬತ್ತರ ನಿಂತೇ ಇದೆಯಲ್ಲ, ಏನಾಗಿದ್ಯೋ ನಿನ್ಗೆ? ಏಯ್ ತರ್ಲೆ, ನನ್ ಮುಂಗುರುಳು ನಿಂಗೇನು ಮಾಡ್ತು? ನನಗ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಛೀ ತರ್ಲೆ. ಕೆಲ್ಸಗಳೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡು. ಸಿದ್ದು, ಏನ್ ಮಾಡ್ತಿದ್ಯಾ? ಸಿದ್ದು, ಕಂಟ್ರೋಲ್ ಯೋರ್ಸೆಲ್ಫ್ ಸಿದ್ದು. ನನಗೆ ನಿನ್ ಬಿಟ್ಟಿರೋಕ್ಕಾಗ್ತಾಯಿಲ್ಲ ವೈಶು. ದಿನೇ ದಿನೇ ನೀನ್ ನಂಗೆ ಹುಚ್ಚಿಡ್ತಾ ಇದೆಯಾ? ನೋ ಸಿದ್ದು, I love you. I love you, ವೈಶು. I love you. ಬೇಡ ಸಿದ್ದು, ವೈಶು. ಬೇಡ ಪ್ಲೀಸ್ ಸಿದ್ದು. ಸಿದ್ದು ಬಿಟ್ಬಿಡು, ನನ್ ಮಾತು ಕೇಳು ಸಿದ್ದು. ಸಿದ್ದು ಪ್ಲೀಸ್, ಬೇಡ ಸಿದ್ದು. ಸಿದ್ದು ಬೇಡ ಪ್ಲೀಸ್. ಸಿದ್ದು ಬೇಡ ಪ್ಲೀಸ್. ಸಿದ್ದು ಬೇಡ ಪ್ಲೀಸ್. ಸಿದ್ದು ಒಳ್ಳೆ ಮಕ್ಕಳಲ್ಲ, ಖಂಡಿತ ನೀವು ಒಳ್ಳೆ ಮಕ್ಕಳಲ್ಲ. ನಿಮ್ಗಳ ಬಗ್ಗೆ ಅದೆಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದೆ, ಎಲ್ಲ ಸುಳ್ಳು ಮಾಡ್ಬಿಟ್ರಿ. ಏನ್ ಅನ್ಕೊಂಡಿದ್ದೀರಿ ಕಾಲೇಜ್ನ ಲವರ್ಸ್ ಪ್ಯಾರಡೈಸ್ ಅಂತನಾ? ಇದು ನಿಮ್ಮ ಭವಿಷ್ಯಕ್ಕೆ ಬೆಳಕು ತೋರಿಸೋ ಪವಿತ್ರವಾದ ದೇವಸ್ಥಾನ. ಮೈಂಡ್ ಇಟ್. ಇಂಥ ದೊಡ್ಡ ದೊಡ್ಡ ವಿಷಯಗಳು ಹೊಲಸು ತುಂಬಿಕೊಂಡ್ರೆ ನಿಮ್ ತಲೆಗೆ ಹೇಗೆ ಅರ್ಥ ಆಗುತ್ತೆ? ಶೋಕಿ ಮಾಡಕ್ ಬರ್ತಿರೋ ಕಾಲೇಜ್ಗೆ ನಿಮ್ಗಳ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಪ್ಲೀಸ್ ದಯವಿಟ್ಟು ಹೊರಟೋಗಿ. ನೀವುಗಳು ನಮ್ಮ ಕಾಲೇಜ್ ಮೆಟ್ಲು ತುಳಿಬಾರ್ದು. ಜಸ್ಟ್ ಗೆಟ್ ಲಾಸ್ಟ್. ಮೇಡಮ್ ಪ್ಲೀಸ್, ಮೇಡಮ್ ಪ್ಲೀಸ್, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹಿಂಗ್ ಮಾಡಲ್ಲ, ಯಾವತ್ತೂ ಹಿಂಗ್ ಮಾಡಲ್ಲ. ಐ ಆಮ್ ಸಾರಿ ಮೇಡಮ್. ವೈಶು, ಏನ್ ಮಾಡ್ತಿದ್ಯಾ ನೀನು? ಹೇಳು ಮೇಲೆ. ಇಲ್ಲ ಮೇಡಮ್, ನೀವ್ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ನೀವ್ ನನ್ನ ತಾಯಿ ಸಮಾನ. ಇನ್ಮೇಲೆ ಯಾವತ್ತೂ ನಿಮ್ ಮಾತ್ ಮೀರಲ್ಲ. ಐ ಆಮ್ ಸಾರಿ. ಏನು ಅಂದ್ಮೇಲೆ ಹೇಳ್ಬೇಕು. ಕಮಾನ್, ಕೇಟ ಪೈಸೆ. ವೈಶು. ಮೇಡಮ್, ಏನೋ ಹುಚ್ಚು ಆವೇಶದಲ್ಲಿ ದುಡುಕ್ಬಿಟ್ಟು ತಪ್ಪು ಮಾಡ್ಬಿಟ್ವಿ. ನಮ್ಮನ್ನ ನಾವು ತಿಳ್ಕೊಳಕ್ಕೆ ಇದೊಂದು ಅವಕಾಶ ಮಾಡ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಕಣ್ಣಿಸ್ಕೊ ಅಂತ ಹೇಳಿದ್ಮೇಲ ಅಲ್ಲ, ನೀವಿಬ್ರು ಎಷ್ಟು ಬ್ರಿಲಿಯನ್ಸ್. ಯಾಕೆ ಈ ರೀತಿ ದಾರಿ ತಪ್ಪಿದ್ರಿ?
ಹೇಳ್ತಾ ಇಲ್ಲ. ಆದ್ರೆ ಈಗ ನಿಮ್ಗೆ ಸಿಕ್ಕಿರೋ ಬಂಗಾರದಂತ ಸಮಯನ ನೀವು ವಿದ್ಯಾವಂತರಾಗೋಕೆ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೇಕು. ಅಫ್ಕೋರ್ಸ್ ನೀವಿಬ್ರು ಪರಿಸ್ಥಿತಿ ಕೈಗೊಂಬೆಗಳಾಗಿ ತಾರುಣ್ಯದ ಆಮಿಷಕ್ಕೆ ಬಲಿಯಾಗಿ ಎಳೆದಿರಬಹುದು. ಮನುಷ್ಯ ಅಂದ್ಮೇಲೆ ಇದೆಲ್ಲ ಸಹಜ. ಆದ್ರೆ ಎಡುವುದೇ ಜೀವನ ಆಗ್ಬಾರ್ದು ಅಲ್ವಾ? ಸರಿ, ನೀವಿನ್ ಹೋಗಿ. ನೋಡು, ಹೆಣ್ಣಿನ ಜೀವನ ಬಹಳ ಸೂಕ್ಷ್ಮ ಕಣೆ. ಗಾಜಿನ ಗೊಂಬೆ ಇದ್ದ ಹಾಗೆ ಅದನ್ನ ಜೋಪಾನವಾಗಿ ನೋಡ್ಕೋಬೇಕು. ಒಂದು ಚೂರು ಮೈ ಮಾಡಿದ್ರು ಜಾರಿ ಬಿದ್ದು ಚೂರ್ ಚೂರಾಗೋಗುತ್ತೆ. ಮತ್ತೆ ಜೋಡ್ಸಕ್ ಬರಲ್ಲ. ಅದಕ್ಕೆ ಹೇಳ್ದೆ, ಅರ್ಥ ಆಯ್ತಾ? ಐ ಹ್ಯಾವ್ ಗುಡ್ ಹೋಪ್ ಆನ್ ಯು. ಚೇರ್ ಅಪ್. ಹೋಗುತ್ತಾ? ಬಿ ಎ ಗುಡ್ ಗರ್ಲ್ ಐ ಸೇ. ವೈಶು, ವೈಶು ಸ್ವಲ್ಪ ನಿಂತ್ಕೋ. ನಾನ್ ಕೂಗಿದ್ರೇನು ಮಾತಾಡದೆ ಹೋಗ್ತಾ ಇದೆಯಲ್ಲ, ಯಾಕೆ ಈ ತರ ಮಾಡ್ತಾ ಇದ್ಯಾ? ಮಾತಾಡೋದಕ್ಕೆ ಇನ್ನೇನು ಉಳ್ದಿಲ್ಲ ನೋಡು. ನನ್ ಪಾಡು ನನ್ನ ಬಿಟ್ಬಿಡು. ಇನ್ಮೇಲೆ ನಿನ್ನಂತ ಹಲ್ಕ ಸವಾಸ ನನಗ್ ಬೇಕಾಗಿಲ್ಲ. ವೈಶು ಪ್ಲೀಸ್, ಸಾರಿ ಸಾರಿ ಅಂತ ಕೇಳಿದ್ನಲ್ಲ, ಇನ್ಯಾವತ್ತು ನಾನು ಈ ತರ. ನೋಡು, ನೀನ್ ಸಾರಿ ಕೇಳೋದು ಬೇಡ, ನಾನ್ ಕ್ಷಮಿಸಿದ್ದೀನಿ ಅಂತ ಹೇಳೋದು ಬೇಡ. ಇನ್ಮೇಲೆ ನನ್ ತಂಟೆಗೆ ಬರ್ಕೂಡ್ದು. ಓಹೋ, ನನಗೀಗ ಅರ್ಥ ಆಯ್ತು. ನೆನ್ನೆ ಆ ಪ್ರಿನ್ಸ್ ನಿನ್ ತಲೆ ಕೆಡ್ಸಿ ಫಿಟ್ಟಿಂಗ್ ಇಟ್ಟಿರ್ಬೇಕಲ್ಲ. ಶಟಪ್ ಆಯ್ಸೆ. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ ಮನ್ಸು ತುಂಬಾ ಹೊಲ್ಸ್ ತುಂಬಿಕೊಂಡು ಬೇರೆಯವ್ರನ್ನು ನಿನ್ ಹೊಲ್ಸ್ ದೃಷ್ಟಿಲಿ ನೋಡ್ಬೇಡ. ಪ್ಲೀಸ್ ವೈಶು ಪ್ಲೀಸ್, ನೀನ್ ಅಂದಿದ್ದು ಅನ್ನಿಸ್ಕೊಳ್ತೀನಿ, ಆದ್ರೆ ನಾನ್ ನಿನ್ ಫ್ರೆಂಡ್ ಅಲ್ಲ ಅಂತ ಮಾತ್ರ ಹೇಳ್ಬೇಡ ವೈಶು. ಎಸ್, ನೀನ್ ನನ್ ಫ್ರೆಂಡ್ ಅಲ್ಲ. ನಿನ್ಗೂ ನಿನ್ ಫ್ರೆಂಡ್ಶಿಪ್ಗೂ ಗುಡ್ ಬೈ. ಅವಳು ಫ್ರೆಂಡ್ಶಿಪ್ ಕಟ್ ಮಾಡೋದು ಅಂತ ನೀನ್ ಯಾಕೆ ಅವಳು ವಿಚಿತ್ರ ಆಗ್ತಿದ್ಯಾ? ಈಗೇನು ಅವಳು ಮತ್ತೆ ನಿನ್ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ತಾನೆ? ನನಗ್ ಬಿಡು, ಕುಡಿ ಈಗ, ಕುಡಿಯೋ ಈಗ. ಅದಕ್ಕೊಂದು ಐಡಿಯಾ ಕೊಡುಗರು. ನೋಡಮ್ಮ, ಫಸ್ಟ್ ಹುಡುಗಿರಲ್ಲಿ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಅದನ್ನ ಸ್ಟಡಿ ಮಾಡ್ಬೇಕು. ಜನರಲ್ಲಿ ಹುಡುಗಿರ್ ಹೆಂಗ್ ಗೊತ್ತಾ, ಈ ಜಲಸ್ ಅಂಡ್ ಸೆಂಟಿಮೆಂಟ್ ಎರಡರದ್ದು ಕಂಬೈನ್ಡ್ ಮಿಕ್ಸ್ಚರ್ ಆಗಿರ್ತಾರೆ. ಸ್ವಲ್ಪ ದಿವಸ ಆಕಾಶನೇ ತಲೆ ಮೇಲೆ ಬಿದ್ದಾಗೆ ಅವ್ರ ಮುಂದೆ ಸುಳ್ದಾಡ್ಬೇಕು. ಆಗ ನೋಡು, ಆದ್ರೆ ಮಾತಾಡ್ಬೇಡ. ಆಗ ನೋಡ್ತಿರು ಅವ್ರ ಮನಸ್ ಕರ್ಗೆ. ಈಗ 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 ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿನ್ ಹತ್ರ ಬಂದ್ರು ಬರ್ಬೋದು. ಅಕಸ್ಮಾತ್ ಮನಸ್ ಕರ್ಲಿಲ್ಲ ಆಗ ಇದ್ದೇ ಇದೆಯಲ್ಲ ಜಲಸನ ರಾಂಬಾಣ. ಓಹೋ, ಅವ್ಳ ಹೊಟ್ಟೆ ಹೊರ್ಸೋದಕ್ಕೆ ಬೇರೆ ಹುಡುಗಿ ಜೊತೆ ಮೂವ್ ಮಾಡು. ಆಗ ನೋಡು, ಮ್ಯಾಗ್ನೆಟ್ ಕಬ್ಲಿ ಕಂಡ್ಕೊಳಲ್ವಾ, ಹಂಗ ಬಂದು ಅಂಟ್ಕೊಂಡ್ಬಿಡ್ತಾಳೆ ನಿನ್ನ. ನೀನ್ ಹೇಳೋದು ಸರಿ ಅನ್ಸುತ್ತೆ. ಅನ್ಸೋದೇನೋ ಅದೇ ಕರೆಕ್ಟ್. ಏನ್ ತಲೆಗುರು ನಿಂದು. ವಾಹ್, ಅದಕ್ಕೆಲ್ಲ ಕಿಡ್ನಿ ಬೇಕಮ್ಮ, ಕಿಡ್ನಿ. ಏನಾದ್ರೂ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಕಮಾನ್ ಚಿಯರ್ಸ್, ಕಮಾನ್ ಕಮಾನ್ ಚಿಯರ್ಸ್. ಅದ್ ಸರಿ ಮಾಮ್, ನೀನ್ ದಿನ ಎಣ್ಣೆ ಹೊಡಿತ್ಯಾ? ಎಸ್ ಆಫ್ ಕೋರ್ಸ್. ನಮ್ಗೆ ಹೇಳೋರು ಕೇಳೋರು ಯಾರಿದಾರೆ ಹೇಳ? ಅಮ್ಮ ಅನ್ಸ್ಕೊಂಡೋಳ ಟಿಕೆಟ್ ತಗೊಂಡ್ಬಿಡಿದಾಳೆ. ಟಿಕೆಟ್ ತಗೊಂಡು ಫೋಟೋ ಫ್ರೇಮ್ ಅಲ್ಲಿ ಇದ್ದಾಳೆ. ಅವಳಂತೂ ಮಾತಾಡಲ್ಲ. ಇನ್ನು ಅಪ್ಪ ಅನ್ಸ್ಕೊಂಡು ಪುಣ್ಯಾತ್ಮ ದಿನ ರಾತ್ರಿ ಆದ್ರೆ ಯಾವ್ದಾದ್ರು ಫಿಗರ್ ಎತ್ತಾಕೊಂಡ್ಬಂದು ರೂಮ್ ಒಳಗಡೆ ಬಾಗ್ಲ ಹಾಕೊಂಡ್ರೆ ಮುಗೀತು. ನನ್ಗೂ ಅಷ್ಟೇ ಕಣಮ್ಮ. ಇಮ್ಯಾಜಿನ್ ಮಾಡಿ ಮಾಡಿ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಈ ಸಲ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಒಂದ್ಸತಿ ನೋಡಿ ಎಂಜಾಯ್ ಮಾಡ್ಬಿಡೋಣ, ಏನಂತೀರಾ? ಗುಡ್ ಐಡಿಯಾ ಮಾಮ್, ಗುಡ್ ಐಡಿಯಾ. ಅದ್ ಯಾಕೆ ಇವತ್ತೇ ಆಗ್ಬಾರ್ದು? ಡನ್ ಡನ್.
ಹಾಯ್ ಸಿದ್ದು. ಏ ಬಾರು ಡ್ರಾಪ್ ಮಾಡ್ತೀನಿ. ಬೇಡಮ್ಮ, ನನ್ಗೆ ಅಂತ 15 ಲಕ್ಷ ರೂಪಾಯಿ ಬಸ್ ಬರ್ತಾ ಇದೆ, ಕಳ್ಸ್ಕೊ ನೀನು. ನೋಡ್ತಾ ಇರು, ಒಂದಲ್ಲ ಒಂದಿನ ನನ್ನ ಹಿಂದೆ ನೀನ್ ಬಂದೇ ಬರ್ತೀಯ. ಅವ್ಳು ಹೊಟ್ಟೆ ಹೊಡ್ಸೋದಕ್ಕೆ ಬೇರೆ ಹುಡುಗಿ ಜೊತೆ ಮೂವ್ ಮಾಡು. ಏ ಸಿಂಧು, ಬಾರೆ ಇಲ್ಲಿ. ಹಾಯ್ ಸ್ವೀಟಿ, ನಡಿ ಡಾರ್ಲಿಂಗ್, ನಾವಿಬ್ರು ಒಟ್ಟಿಗೆ ಮನೆಗೆ ಹೋಗೋಣ. ಹಾಯ್ ಸ್ವೀಟಿ, ನಡಿ ಡಾರ್ಲಿಂಗ್, ನಾವಿಬ್ರು ಒಟ್ಟಿಗೆ ಮನೆಗೆ ಹೋಗೋಣ. ನಿನ್ ತುಟಿ ದಾಳಿಂಬೆ ಹಣ್ಣು ಕಣೆ. ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀಯಾ? ಏನಾ? ಹಾಯ್ ಸಿದ್ದು. ಹಾಯ್ 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 ಹಾಯ್. ಹಾಯ್. ಹೇಳು. ಏ ವೈಶು, ಹೇಳು. ವೈಶು, ಸಿದ್ದು, ಏ ವೈಶು. ಸಾರಿ ಕಣೋ. ಏ ಸಾರಿ, ಪ್ಲೀಸ್. ಸಾರಿ 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 ಹೇಳ್ತಾ ಇಲ್ವಾ? ಸಾರಿ 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 ವೈಶು, ಸಾರಿ ವೈಶು, ಸಾರಿ ಓಕೆ ಓಕೆ. ಸಾರಿ 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 ನನ್ ಮಗ ಜಾಗ ಸಿಕ್ಕಿದ್ರೆ ಟಂಟ್ ಹಾಕ್ಬಿಡ್ತೀರಾ. ನೀನೇನ್ ಮಾಡ್ತಿರೋದು ಇವಾಗ? ವೈಶು, ಒಂದ್ ಸ್ವಲ್ಪ ಟೇಸ್ಟ್ ಮಾಡೆ. ಚೀತು ನಂಗೆ ಇಷ್ಟ ಆಗಲ್ಲಪ್ಪ. ಹೋಗ್ಲಿ ಬಿಡು, ಸ್ವಲ್ಪ ದಮ್ಮಾದ್ರೂ ಹೊಡಿ ತಗೋ. ತಿಂತ್ಯಾ? ಮೊದೆ ತಿಂತ್ಯಾ? ಓಕೆ ಓಕೆ, ಅದಕ್ಕೆ ಯಾಕೆ ಕೋಪಿಸ್ಕೊಳ್ತೀಯಾ? ಏ ಸಿದ್ದು, ಏಯ್ ಏನೇ? ಸಿದ್ದು, ನಿಮ್ಮಪ್ಪ ಎಲ್ಲ ಹೊಡೆಯೋಣ? ಇಲ್ಲ ಗುರು, ನಮ್ಮಪ್ಪ ದೊಡ್ಡ ಸಾಧು ನನ್ ಮಗ. ಯಾವಾಗ ನೋಡಿದ್ರೇನು ಮೂಗಿಂದ ಮೂಸಿ ಮೂಸಿ
ಮೂಗಿನ ಕೆಳಗಡೆ ಸುರ್ಕೊಳ್ತಾನೆ ಇರ್ತಾನೆ. ಬರ್ಲಿ ಇವತ್ತು ಮನೆಗೆ. ಅಯ್ಯ ಅದ್ಯಾಕಂಗ್ ಮರಿ ಹಾಕಿದ್ ಬೆಕ್ಕಿನ ತರ ಆಡ್ತಿದ್ಯಾ? ಸಿದ್ದು ಹ? ಕೈಕಾಲ್ ತೊಳ್ಕೊಂಬ, ಊಟಕ್ಕೆ ಇಡ್ತೀನಿ. ಯಾವಾಗವ ನಂಗೆ ಊಟ ಬೇಡ. ಏಯ್ ಯಾಕೆ ಬೇಡ ಊಟ? ಹಸುವಿಲ್ಲ, ಅದಕ್ಕೆ ಬೇಡ. ಇಷ್ಟೊತ್ತನಗೆ ಎಲ್ಲೋಗಿದ್ದೆ? ಎಲ್ಗಂದ್ರೆ ಫ್ರೆಂಡ್ಸ್ ಮನೇಲಿ ಓದ್ಕೊಳಕ್ ಹೋಯ್ದೆ. ಇದ್ರಲ್ಲಿ ಹೋಗ್ತಾರೆ. ಸುಳ್ಳು. ಏನ ಫ್ರೆಂಡ್ ಮನೆಗೆ ಹೋಗಿದ್ಯಾ? ಫ್ರೆಂಡ್ ಮನೆಗೆ ಹೋಗಿದ್ಯಾನೋ? ಬ್ರಿಗೇಡ್ ರೋಡಲ್ಲಿ ಇದೆಯಾ ನಿನ್ನ ಫ್ರೆಂಡ್ ಮನೆ? ಏಯ್ ಏನೋ ಹಾಗೆ ದುರ್ಗುಟ್ಟ ನೋಡ್ತಾ ಇದೀಯಾ? ಚಕ್ರ ಗುತ್ತ ಚುಚ್ಚಿಬಿಡ್ತಾನೆ ಮನೆ. ಏಯ್ ಅಯ್ಯೋ ತೆಗೆ ಬೈನ, ತೆಗೆ ಬೈನ, ತೆಗೆ ಬೈನ. ಏನು ಕುಡ್ಕೊಂಬಂದೆ? ಏನು ಕುಡ್ಕೊಂಬಂದೆ? ಫ್ರೆಂಡ್ಸ್ ಆಫರ್ ಮಾಡಿದ್ರು ಅಂತ ಪಬ್ಜಿ ಕುಡ್ದೆ ಅಷ್ಟೇ. ಪೆಪ್ಸಿ ಕುಡ್ಕೊಂಬಂದೆ? ಸುಳ್ಳು ಹೇಳ್ತೀರಾ? ಸುಳ್ಳು ಹೋಗ್ತಾ ಇದ್ದೀರಾ? ಬ್ರಿಗೇಡ್ ರೋಡಲ್ಲಿ ಬೇರ್ ಕುಳಿತ ಹುಡುಗಿಯರ ಹೆಗಲ ಮೇಲೆ ಕೈ ಹಾಕೊಂಡು ಈ ಅಪ್ಪನ ಬಗ್ಗೆ ದುರಂಕಾರದಿಂದ ಪಿ ಹೋಟೆಲ್ ಮಗ, ಪಿ ಪೈನಲ್ ಮಗ, ಅದು ಇದು ಅಂತ ಹೇಳ್ಕೊಂಡು ಹೆಚ್ಚಾನೆ ಮಾಡ್ತೀನಿ ಕುಲ್ಪುತ್ರ. ನಿನಗೇನೋ ರೋಗ ಬಂತು. ಅಪ್ಪ ಕಷ್ಟಪಟ್ಟು ನಿಂಗೋಸ್ಕರ ದುಡ್ಡು ತಂದು ಹಾಕ್ತಾರಲ್ಲ, ಆ ಮನ್ಸಿಗೆ ಹಿಂಗ್ ಹೇಳ್ದ ನೀನು. ಎಂತ ಲೋಫರ್ ಇಟ್ಬಿಟ್ಟಿಯ ನೀನು? ಇವ್ರ ಮುಖಕ್ಕೆ ಈ ಪುಸ್ತಕ ಬೇರೆ. ಇವ್ರಿಗೆ ಹೇಳು, ಈ ಅಪ್ಪನ ಮಾತು ಕೇಳ್ಕೊಂಡು ಇರೋದಾದ್ರೆ ಇರಕ್ ಕೇಳು, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೊರಟೋಗೋರು ಕೇಳು, ಹೊರಟೋಗೋರು ಕೇಳು. ನೀನ್ ತಿಂದಿರೋ ಅನ್ನ ಈ ಅಪ್ಪ ಬೆವರು ಸುರಿಸುತ್ತಂತಿರೋ ಅನ್ನ ಕಡು, ಬಿಂಡ್ರಿ ಕುಟ್ಟಿದ್ದಲ್ಲ. ನೀನು ಉದ್ಧಾರ ಮಾಡಕ್ಕಿಲ್ಲ ನಮ್ಮನ್ನ, ನೀನು ಉದ್ಧಾರ ಮಾಡಕ್ಕಿಲ್ಲ ನಮ್ಮನ್ನ. ಮಗ ಸಂದಕ್ಕೆ ಓದಿ ವಿದ್ಯೆ ಬುದ್ಧಿ ಕಲ್ತು ದೊಡ್ಡ ಮನ್ಸ ಆಗ್ತಾನ ಅನ್ಕೊಂಡಿದ್ದೆ. ನೀವು ಟಿಫನ್ ಮಾಡಿ ಅಂದ್ರೆ ನಾನ್ ನೋಡ್ತೀನಿ. ಹಲೋ ಹಲೋ ಹಲೋ, ಯಾರೋ ನೀನು ಮಾತಾಡ್ತಾನೆ ಇಲ್ಲ. ರಿಸೀವ್ ಮಾಡಿದವ್ರು ನೀನ್ ತಾನೆ? ರಿಸೀವ್ ಮಾಡ್ಬೇಕಾದವ್ರು ಮಾಡಿದ್ರೆ ಮಾತಾಡ್ತಿದ್ರೋ ಏನೋ. ರಾಸ್ಕಲ್. ಹಲೋ, ಅರೇ ಶಾಸ್ತ್ರಿಗಳು ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ತಾನೆ? ಅಯ್ಯಯ್ಯೋ, ಅಷ್ಟು ದೊಡ್ಡ ಮನುಷ್ಯರ ಸಂಬಂಧ ನಮ್ಗೆ ಸಿಗ್ಬೇಕು ಅಂತಂದ್ರೆ ನಾವ್ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಸ್ವಾಮಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡ್ಬಿಡಿ. ಇಡ್ಲಾ? ಏನೋ ಇಷ್ಟ ಬೇಗ ಅವಳಿಗೆ ಯಾಕ್ರಿ ಮದ್ವೆ? ಅವಳೇನು ತುಂಬಾ ಓದ್ಬೇಕು ಅಂತಿದ್ದಾಳೆ. ಹಾ, ನಿನ್ ಮಗಳಿಗೆ ವಿದ್ಯಾಭ್ಯಾಸ ಮುಗಿಲಿ ಅಂತ ನಾನು ಕಾಯ್ತಾ ಇದ್ರೆ ಅಷ್ಟ್ರಲ್ಲಿ ಅವಳು ಶೋಭನ ಮುಗಿಸ್ಕೊಂಡ್ಬಿಟ್ಟಿರ್ತಾಳಷ್ಟೇ. ಈ ಸುಂದರವಾದ ಕವಿತೆಯ ಕರ್ತೃ ಕನ್ನಡದ ಕಣ್ವರೆಂದೇ ಪ್ರಖ್ಯಾತರಾದ ಕವಿ ಪೂಜ್ಯ BM ಶ್ರೀಕಂಠಯ್ಯನವರು. ಇದು ಸರ್ವಕಾಲಿಕ ಅರ್ಥಪೂರ್ಣ ಕವಿತೆ. ಇದು ಇಂಗ್ಲಿಷ್ ಕವಿತೆಯ ಭಾವಪೂರ್ಣ ಅನುವಾದ. ವಿವರಿಸಿ ಹೇಳಬೇಕು ಅನ್ನೋದಾದ್ರೆ, ನಿಜವಾದ ಅರ್ಥದಲ್ಲಿ ಕತ್ತಲೆ ಅನ್ನೋದು ಅಜ್ಞಾನದ ಸಂಕೇತ, ಬೆಳಕು ಅನ್ನೋದು ಜ್ಞಾನದ ಸಂಕೇತ. ಅಜ್ಞಾನ ಇರೋದ್ರಿಂದಲೇ ಮನುಷ್ಯ ಸಂಕಟಗಳಿಗೆ ಒಳಗಾಗ್ತಾನೆ. ಈ ಮನುಷ್ಯ ಅನ್ನೋ ಪ್ರಾಣಿ ದುರಾಸೆ ಮತ್ತು ಆಮಿಷಗಳಿಗೆ ಬಲಿಯಾಗಿ ನೋವನ್ನು ಅನುಭವಿಸ್ತಾನೆ. ಮ್ಯಾಗಿ,
ಏನಾಯ್ತು? ಮ್ಯಾಗಿ ಏನಾಗ್ತಾ ಇದೆ? ಮ್ಯಾಗಿ ಹುಷಾರಾಗಿದೆ? ಮ್ಯಾಗಿ ಏನಾಯ್ತು? ಮ್ಯಾಗಿ ಏನಾಗ್ತಿದೆ ಅಂತ ಹೇಳಮ್ಮ. ಮ್ಯಾಗಿ ಮ್ಯಾಗಿ ಮೊದಲು ಯಾವತ್ತಾದ್ರೂ ಈ ರೀತಿ ಆಗಿತ್ತಾ? ಇಲ್ಲ ಮೇಡಮ್. ಬಿಡಿ, ಗಾಳಿ ಬಿಡಿ ಸ್ವಲ್ಪ. ಏನಿದು? ಮ್ಯಾಗಿ ಮ್ಯಾಗಿ ಕಂಟ್ರೋಲ್ ಯೋರ್ ಸೆಲ್ಫ್. ಎಂತ ಬೇಗ ಹೋಗಿ ಐಸ್ ವಾಟರ್ ಮ್ಯಾಗಿ ಮ್ಯಾಗಿ ಏನಾಯ್ತು? ಮ್ಯಾಗಿ ಕಂಟ್ರೋಲ್ ಯೋರ್ ಸೆಲ್ಫ್. ಮೊದಲು ಯಾವಾಗಾದ್ರೂ ಈ ರೀತಿ ಆಗಿತ್ತಾ? ಇಲ್ಲ ಮೇಡಮ್. ಬೇಗ ಕೊಡಿ. ಏನಾಗಲ್ಲ, ಏನಾಗಲ್ಲ. You'll be fine. You'll be fine. Calm down. Calm down. Calm down. ಮ್ಯಾಗಿ ವೈಶು ಸುಜಿ, ನೀವಿಬ್ರು ಇವಳನ್ನ ಜೋಪಾನವಾಗಿ ಮನೆ ಕರ್ಕೊಂಡು ಹೋಗ್ಬಿಡಿ, ಆಯ್ತಾ? ಹಾಗೆ ಇವ್ರ ಪೇರೆಂಟ್ಸ್ ನಾನು ನೋಡಕ್ ಹೇಳಿ. ಇವಳ ತಂದೆ ತಾಯಿ ದುಬೈಲಿದ್ದಾರೆ. ಇವ್ರ ಅಜ್ಜಿ ನೋಡ್ಕೋತಿದ್ದಾರೆ. ಓಹ್ ನೋ. ಅಟ್ಲೀಸ್ಟ್ ಇವ್ರ ಪೇರೆಂಟ್ಸ್ಗೆ ನಾನು ಫೋನ್ ಮಾಡೋದಕ್ಕೆ ಹೇಳಿ. ಮ್ಯಾಗಿ ನಿಧಾನ ಕೇಳು. ಕರ್ಕೊಂಡು ಹೋಗಿ. ನಿಧಾನ. ಇಂಥ ಅಪ್ಪ ಮಂದಿರು ಇರ್ತಾರ. ಮ್ಯಾಗಿ ರಿಲ್ಯಾಕ್ಸ್. ಮ್ಯಾಗಿ ಜಾರ್ಜ್ ಎಲ್ಲೋಗಿದೆ? ಜಾರ್ಜ್ ಇಷ್ಟ ದಿನ ನಂಗೆ ಡ್ರಗ್ಸ್ ಬೇಕು. ಜಾರ್ಜ್ ಕೂಲ್ ಡೌನ್. ಯಾರು ಈ ಹುಡುಗಿರು? ಅವರು ನನ್ನ ಫ್ರೆಂಡ್ಸ್. ಜಾರ್ಜ್ ಕರಿ. ಪ್ಲೀಸ್ ಬೇಡ ಜಾರ್ಜ್, ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಜಾರ್ಜ್ ಇವ್ರು ನನಗೆ ಬೇಕು. ಪ್ಲೀಸ್ ಜಾರ್ಜ್ ಬೇಡ. ಜಾರ್ಜ್ ಅವ್ರಿಗೆ ಏನು ಗೊತ್ತಿಲ್ಲ. ಜಾರ್ಜ್ ಮ್ಯಾಗಿ ಯಾರು ಇವರು? ನನ್ನ ಅಂಕಲ್. ಏಯ್, ನಾನು ಆಗ್ಲೇ ಹೇಳಿಲ್ವೇನೋ BF ರಾಕೆಟ್ ಅವ್ರು ನಿಮ್ ಕಾಲೇಜ್ ಹುಡುಗಿನ ಪಿಕಪ್ ಮಾಡಿದ್ರು ಅಂತ? ನನ್ ಮಾತಲ್ಲಿ ನಂಬ್ತೀರಾ? ಈಗ ನೋಡಿ. Hi girls, come inside. ನಾವಾ? ವೈಶುನಾಗೆ ಸುಜಿ, ವೈಶುನಾ ಬಿಡು ಅವ್ಳ ಕೈನ. ಬೇಡ ಜಾರ್ಜ್. ಬೇಡ್ತೀಯೋ ಇಲ್ವೋ? ಬಿಡಮ್ಮ. ಬಟ್ರ ನೋಡೋಣ. Who are you? ಯಾರು ನೀವು? ಬಿಡೋ ಕೈನಾ. ಎತ್ತೋ ಕೈನಾ. ಬಿಡೋ ಕೈನಾ. ಎತ್ತೋ ಕೈನಾ. ಬಿಡೋ. ತಕ್ಷಣ ಆಸ್ಪತ್ರೆ ಶಿಫ್ಟ್ ಮಾಡು. ಸರಿ ಸರ್.
ಏನ್ ಹುಡುಗಿನಮ್ಮ ಇವಳು? ಇಷ್ಟು ವರ್ಷ ನಮ್ ಜೊತೆ ಇದ್ಕೊಂಡು ಇವಳು ಡ್ರಗ್ ಅಡಿಕ್ಟ್ ಅಂತ ನಮ್ಗೆ ಗೊತ್ತಾಗ್ಲಿಲ್ವಲ್ಲ. ನನಗ್ ಮೊದ್ಲೇ ಗೊತ್ತಿತ್ತಮ್ಮ. ಅಪ್ಪ ಸ್ವಲ್ಪ ಏಯ್ ಸಿದ್ದು ಸಂಜು ಬೇಗ ಬಂದ್ರು ಇಲ್ಲಿ. ಬನ್ನಿ 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 ಬನ್ನಿ. ಯಾಕೋ ಏನದು? ಏಯ್ ಅಲ್ಲಿ ನೋಡ್ರು. ಲೋ ಕೆಂಚ, ಅವ್ರ ಮನೆ ಎಲ್ಲಿ ಅಂತ ಗೊತ್ತಾಯ್ತಾನೋ? ಇಲ್ಲ ಕಣ. ನನ್ ಮಕ್ಳು ನಮ್ ಗಂಟು ತಪ್ಪಿಸಿ ಇಲ್ಲಿ ಹೋಗ್ತಾರೆ. ಇವತ್ತು ಬಿಡಬಾರ್ದು ಮಗ, ಬಿಡಬಾರ್ದು ನನ್ನ ಮಕ್ಕಳನ್ನ. ಆಗ್ಲೇ ಹೇಳಿದನು ಅವ್ರು ಮೊದಲೇ ಡೇಂಜರಸ್ ಗ್ಯಾಂಗ್ ಅಂತ. ಈಗ ನೋಡು ಅವ್ರು ನಮ್ಮನ್ನೇ ಹುಡ್ಕೊಂಡ್ ಬಂದಿದ್ದಾರೆ. ಈಗೇನೋ ಮಾಡೋದು? ಈಗ ನಾನ್ ಮನೆಗೆ ಹೇಗ್ ಹೋಗೋದು? ನೋಡ್ ವೈಶು, ಇವತ್ತಿಲ್ಲೇ ಇದ್ಬಿಡು. ನಾಳೆ ಬೆಳಿಗ್ಗೆ ಎಲ್ಲ ಒಟ್ಟಿಗೆ ಹೋದ್ರಾಯ್ತು. ನಿಮ್ಮ ಅಪ್ಪನ್ ಫೋನ್ ಮಾಡಿ ಹೇಳೋ, ಹೀಗೆ ಕಾಲೇಜಲ್ಲಿ ಒಬ್ಳಿಗೆ ಸೀರಿಯಸ್ ಆಗಿದೆ, ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಇದೀವಿ ಅಂತ. ಇಲ್ಲ ಸಂಜು, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಅದೆಂತ ಮನೆ ನಿಮ್ದು? ಸೀಮೆಗಿಲ್ದಿರೋದು? ಕೂಡ ನಂಬರು ನಾನ್ ಮಾಡ್ತೀನಿ. 33442334. ಇವ್ನ್ ಯಾರು ಕೊಟ್ಟಿದ್ದು? ಅವ್ಳು ಕೊಡ್ಲಿಲ್ವೋ, ನಾನೇ ಡೈರೆಕ್ಟ್ ಹುಡ್ಕೊಂಡೆ. ಸಂಜು ಕೊಡಿಲಿ, ನಾನ್ ಮಾಡ್ತೀನಿ. ಬೇಡ ಅಂತ ಹೇಳು. ನಮಸ್ಕಾರ, ಇದು ವೈಷ್ಣವಿ ಮನೆ ತಾನೆ? ಹೌದು, ನೀವ್ಯಾರ್ರಿ? ನಾನ್ ಶಾಸ್ತ್ರಿ ಅಂತ, ಫಿಸಿಕ್ಸ್ ಲೆಕ್ಚರರ್ ಅಂಕಲ್. ಹೇಳಿ, ಏನ್ ವಿಷಯ? ಏನಿಲ್ಲ, ಇವತ್ತು ಫಿಸಿಕ್ಸ್ ಕ್ಲಾಸ್ ತಗೊಬೇಕಾದ್ರೆ ಲ್ಯಾಬ್ ನಲ್ಲಿ ಇಬ್ರು ಸ್ಟೂಡೆಂಟ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ತುಂಬಾ ಸೀರಿಯಸ್ ಆಗಿದೆ. ನಿಮ್ ಮಗಳು ವಯಸ್ಸು, ಹೌದೌದು. ಬಿಗ್ ಸ್ಟೂಡೆಂಟ್ಸ್ ಹಾ. ಎಲ್ಲ ಆಸ್ಪತ್ರೆ ಇದಾರೆ. ಹಾ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಹೌದೌದು. ಅಷ್ಟೇ ತಾನೆ? ಅಷ್ಟೇ. ಲೋಫರ್ ನನ್ನ ಮಗನೇ, ಯಾರು ಹೇಳ್ತಾ ನೀವು ಚಂದಮ್ಮ ಮಗನೇನ? ನೀನ್ ಶಾಸ್ತ್ರಿನೇ ಆಗಿದ್ದಿದ್ದೆ ನನ್ನ ಅಂಕಲ್ ಅಂತ ಕರೀತಿದ್ಯೇನೋ ಸ್ಕೌಂಡ್ರಲ್. ಕೊಡ ಫೋನ್ ಅವಳಿಗೆ. ತಗೊಳಮ್ಮ, ನೀನೇ ಮಾತಾಡ್ಕೊ. ಬೆಂಕಿ ಹಾಕ. ಎಷ್ಟು ಹುಡುಗರು ನಿನ್ ಜನ್ಮಕ್ ನಾಚಿಕೆನೇ ಆಗೋದಿಲ್ವಲ್ಲೇ? ಹೇಳು, ಯಾರ ಜೊತೆ ಮಲಗಿದ್ಯಾ ಅಲ್ಲಿ? ಮನೆಗೇನಾದ್ರೂ ಕಾಲಿಟ್ರೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸಾಯಿಸ್ಬಿಡ್ತೀನಿ ನಿನ್ನ. ವೈಶು ಪ್ಲೀಸ್ ಅಳ್ಬೇಡ. ನೀನ್ ಹತ್ರ ನಮ್ಗೆಲ್ಲ ಬೇಜಾರಾಗತ್ತೆ. ಪ್ಲೀಸ್ ಅಳ್ಬೇಡ, ನಾವೆಲ್ಲ ಇದೀವಲ್ಲ. ಪ್ಲೀಸ್ ಅಳ್ಬೇಡ, ಆಯ್ತಾ? ಶಂಕ್ರಿ, ಏನು ಯೋಚನೆ ಮಾಡ್ತಿದ್ಯಾ? ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ರೋ, ನಾನೇನಾದ್ರೂ ಈ ಊರಲ್ಲೇ ಇದ್ರೆ ಯಾವುದೇ ಕ್ಷಣದಲ್ಲೂ ಬೀದಿ ಹಣ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವ್ರ ಆಕ್ಟಿವಿಟೀಸ್ ಎಲ್ಲ ಗೊತ್ತಿರೋದು ನನ್ನೊಬ್ಬನಿಗೇನೆ. ಅವ್ರ ಕೈಗೆ ನಾನೇನಾದ್ರು ಸಿಕ್ಕಿದ್ರೆ
ಮಟಾಶ್ ಗ್ಯಾರಂಟಿ. ಅದಕ್ಕೆ ಅದಕ್ಕೆ ಎಲ್ಲಾದ್ರೂ ದೂರ ಹೋಗಿ ಒಂದೆರಡು ದಿವಸ ಇದ್ ಬರೋಣ ಅನ್ಕೊಂಡಿದ್ದೆ. ಲವ್ ನೀವು ಅಷ್ಟೇ ಕಣ್ರು, ಎಲ್ಲಾದ್ರೂ ಹೋಗಿ ಒಂದೆರಡು ದಿವಸ ಇದ್ ಬಂದ್ರು. ಹಾ ಓಕೆ. ಶಂಕರಿ ಹೇಳೋ ಪಾಯಿಂಟ್ ಅಲ್ಲೂ ಒಂದ್ ಅರ್ಥ ಇದೆ ಕಣೋ. ನೋಡ್ರೋ, ನಾವೀಗಿರೋ ಪರಿಸ್ಥಿತಿಲಿ ಊರ್ನಲ್ಲಿ ಇರಕ್ಕೂ ಆಗಲ್ಲ, ಮನೆಗ್ ಹೋಗಕ್ಕೂ ಆಗಲ್ಲ. ಈ ಊರ್ನಲ್ಲೇ ಇರೋಣ ಅಂದ್ರೆ ಪೊಲೀಸ್ ಅವ್ರದ್ದು ರೌಡಿಗಳ ಕಾಟ, ಅದಲ್ದೆ ಮನೆಗ್ ಹೋದ್ರೆ ಅಪ್ಪ ಅಮ್ಮಂದಿರ್ ಕಾಟ. ಅದಕ್ಕೆ ನಾವ್ ಸ್ವಲ್ಪ ದಿವಸ ಬೇರೆಯವ್ರಿಗೆ ಹೋಗಿ ಯಾಕೆ ತಲೆ ಮರೆಸ್ಕೊಂಡಿರ್ಬಾರ್ದು? ಹೌದು ಕಣ್ರೋ, ನಮ್ಮನ್ನ ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿದ್ ನಮ್ ಪೇರೆಂಟ್ಸ್ಗೆ ನಾವ್ ಬುದ್ಧಿ ಕಲಿಸ್ಲೇಬೇಕು ಕಣೆ. ನೀವ್ ತುಂಬಾ ಕೆಟ್ಟೋರು ಕಣ್ರೋ, ನನ್ನ ಮಾತ್ರ ಯಾರು ಕರಿತಾನೆ ಇಲ್ಲ. ಅಮ್ಮ ತಾಯೇ, ಯಾರನ್ ಬೇಕಾದ್ರೂ ಬಿಟ್ಟು ಹೋಗ್ತೀವಿ, ನೀನ್ ಬಿಟ್ಟು ಹೋಗಕ್ ಸಾಧ್ಯನಾ? ಇವಾಗ ನಾವ್ ಹೊರಟಿರೋ ಮೂಲ ಕಾರಣನೇ ನೀನಲ್ವಾ? ಫ್ರೆಂಡ್ಸ್, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಲ್ಲ, ಇನ್ಯಾಕ್ ತಡ? ನಮ್ಮ ಅದೃಷ್ಟ ಏನಾದ್ರು ಚೆನ್ನಾಗಿದ್ರೆ ನಾವೆಲ್ಲ ಮತ್ತೆ ಸೇರೋಣ. ಇನ್ 4 ಗಂಟೆಲಿ ನೀವೆಲ್ಲ ಬಸ್ ಸ್ಟಾಪ್ ಅಲ್ಲಿ ಇರ್ಬೇಕು. ಓಕೆ ಮ್ಯಾಗಿ, ಕಮ್ ಆನ್.